ಏನು ಸರ್ಕಾರದಲ್ಲಿ ಕಳೆದ ಒಂದು ವಾರದಿಂದ ಸೀಟಿನ ಫೈಟ್ ಬಹಳ ಜೋರಾಗಿಯೇ ಸಾಗ್ತಾ ಇದೆ. ಇವತ್ತಿಗೆ 8 ದಿವಸ ಆಯಿತು. ಕಳೆದ ಗುರುವಾರ ಶುರುವಾದಂತಹ ಈ ಫೈಟ್ ಇವತ್ತಿಗೆ 8 ದಿವಸ ತುಂಬಿದೆ. ಹೀಗಾಗಿ ಬಿಜೆಪಿಯವರು ರಾಜ್ಯದಲ್ಲಿ ಆಡಳಿತ ಕುಸಿದು ಹೋಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆಗೂ ಕೂಡ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ರಾಜ್ಯಪಾಲರು ಎಂಟ್ರಿ ಕೊಟ್ಟು ರಾಷ್ಟ್ರಪತಿ ಆಳ್ವಿಕೆಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬೇಕು ಅನ್ನುವ ಅಸ್ತ್ರವನ್ನು ಕೂಡ ಬಿಜೆಪಿ ನಾಯಕರು ಪ್ರಯೋಗಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ ಒಳಗೆ ನಡೆಯುತ್ತಿರುವ ಕದನವೇ ಈಗ ಬಿಜೆಪಿಗೆ ಬಲು ದೊಡ್ಡ ಆಹಾರ. ರಸ್ತೆ ಗುಂಡಿ ರೈತರ ಹೋರಾಟಗಳಿಗೆ ಕೈ ಜೋಡಿಸಿದ್ದು ಬಿಟ್ರೆ ಬಿಜೆಪಿಯವರಿಗೆ ಸರ್ಕಾರದ ಮೇಲೆರಗಲು ವಾಗ್ದಾಳಿಯನ್ನ ನಡೆಸೋಕೆ ದೊಡ್ಡ ದೊಡ್ಡ ಅಸ್ತ್ರಗಳೇ ಬಿಜೆಪಿ ಬತ್ತಳಿಕೆಯಿಂದ ಖಾಲಿಯಾಗಿತ್ತು. ಈಗ ಸಿಎಂ ಡಿಸಿಎಂ ನಡುವೆ ನಡೆಯುತ್ತಿರುವ ಕುರ್ಚಿ ಕದನವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಅವಿಶ್ವಾಸದ ಅಸ್ತ್ರ ಬಿಟ್ಟ ಸುನಿಲ್ ಕುಮಾರ್. ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಕಾರಜೋಳ ಒತ್ತಾಯ. ಉಡುಪಿಯಲ್ಲಿ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಮಾತನಾಡಿದ್ರು. ರಾಜ್ಯದಲ್ಲಿ 2 ತಿಂಗಳಿಂದ ಶಾಸನವೇ ಇಲ್ಲದ ದುಶ್ಯಾಸನ ಆಡಳಿತ ನಡೆಯುತ್ತಿದೆ. 90% ಸಚಿವರು ವಿಧಾನಸೌಧಕ್ಕೆ ಬರ್ತಿಲ್ಲ. ಮುಖ್ಯಮಂತ್ರಿ ಮೈಸೂರಿಗೆ, ಡಿಸಿಎಂ ದೆಹಲಿಗೆ ಸೀಮಿತವಾಗಿದ್ದಾರೆ. ಹೀಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸ್ತೀವಿ. ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನ ಕಳ್ಕೊಂಡಿದ್ದು ಸದನದಲ್ಲಿ ನಾವು ವಿಶ್ವಾಸ ಮತ ಯಾಚಿಸ್ತೀವಿ ಅಂದ್ರು. ಇನ್ನು ಬಾಗಲಕೋಟೆಯಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಂಸದ ಗೋವಿಂದ ಕಾರಜೋಳ, ಕುರ್ಚಿ ಒಪ್ಪಂದ ಆಗಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿ. ಅದನ್ ಬಿಟ್ಟು ಆಡಳಿತ ಯಂತ್ರವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಕರ್ನಾಟಕದಲ್ಲಿ 2 ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ. ಶಾಸನ ಇಲ್ಲದಂತಹ ಒಂದು ದುಶ್ಯಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. 90%ಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲ್ಲೇ 2 ತಿಂಗಳಾಯಿತು. ಜಿಲ್ಲೆಗಳಿಗೆ ಬರದಲ್ಲೇ 6 ತಿಂಗಳಾಗಿದೆ ಬಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ. ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಲ ಇವತ್ತು ಕುಸಿದು ಬಿದ್ದಿರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು. ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ. ಹೋಟೆಲ್ಗಳಲ್ಲಿ, ಬಾರ್ಗಳಲ್ಲಿ ಗುಂಪು ಗುಂಪಾಗಿ ಕುರ್ಚಿಗಾಗಿ ಕಾದಾಟವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಅದಕ್ಕೆ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀನಿ, ಈ ಸರ್ಕಾರವನ್ನು ಅಮಾನತಿನಲ್ಲಿಟ್ಟು ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನು ನಡೆಸಬೇಕು. ಇರದಿದ್ರೆ ರಾಜ್ಯ ಸಂಪೂರ್ಣವಾಗಿ ಹಾಳಾಗೋಗ್ತದೆ. ಬಿಜೆಪಿ ನಾಯಕರು ಎಷ್ಟಕ್ಕೆ ಸುಮ್ಮನಾಗಿಲ್ಲ. ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟದ ಬಗ್ಗೆ ಚಿತ್ರ ವಿಚಿತ್ರ ಪೋಸ್ಟ್ಗಳನ್ನ ಹರಿಬಿಡ್ತಿದೆ. ರಾಜ್ಯದಲ್ಲೀಗ ಅಧಿಕಾರಿಗಳೇ ಆಡಳಿತ ನಿರ್ವಹಿಸುತ್ತಿದ್ದಾರೆ. ಸಿಎಂ ಡಿಸಿಎಂ ಎಂಬ ಪದವಿಗಳೇ ಅಸ್ತಿತ್ವದಲ್ಲಿಲ್ಲ. ಎಷ್ಟು ದಯಾನೀಯವಾಗಿ ಆಡಳಿತದಲ್ಲಿ ಇರೋದಕ್ಕಿಂತ ಸರ್ಕಾರವನ್ನ ವಿಸರ್ಜಿಸಲಿ. ಕುರ್ಚಿ ಕಿತ್ತಾಟದಿಂದ ಅರಾಜಕತೆ ಸೃಷ್ಟಿಯಾಗ್ತಿದೆ. ಕುರ್ಚಿ ಕಿತ್ತಾಟ ನಿಲ್ಲಿಸಿ ಇಲ್ವಾ ವಿಧಾನಸಭೆಯನ್ನ ವಿಸರ್ಜಿಸಿ. ಸರ್ಕಾರ ವಿಸರ್ಜನೆಯೇ ಪರಿಹಾರ ಅಂತ ಪೋಸ್ಟ್ ಅನ್ನ ಹಾಕಿದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿವಿಲ್ ವಾರ್ ಶುರುವಾಗಿದೆ ಅಂತಾನು ಪೋಸ್ಟ್ ಕೂಡ ಹಾಕಿದ್ರೆ, ನಾಡಿನ ರೈತ ನೆಮ್ಮದಿ ಕಸಿದ ಡಬಲ್ ಸ್ಟೇರಿಂಗ್ ಸರ್ಕಾರದ ದೆಹಲಿ ಯಾತ್ರೆ ಅಂತ ವಿಡಿಯೋವನ್ನ ಹರಿಬಿಟ್ಟಿದೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸೀಟ್ ಕೊಡಿ ಅಂತ ಡಿಕೆ ಶಿವಕುಮಾರ್ ಕೇಳ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಡಿಕೆ ಶಿವಕುಮಾರ್, 2026 ಬಜೆಟ್ ಆದ್ಮೇಲೆ ನೋಡೋಣ ಅಂತಿದ್ದಾರೆ ಅಂತ ವ್ಯಂಗ್ಯ ಭರಿತ ಪೋಸ್ಟ್ಗಳನ್ನ ವೈರಲ್ ಮಾಡಿದೆ. ಕಾಂಗ್ರೆಸ್ ಕುರ್ಚಿ ಕಚ್ಚಾಟವನ್ನೇ ಒಂದ್ ಕಡೆ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಇನ್ನೊಂದ್ ಕಡೆ ಇದೇ ಬಿಜೆಪಿ ಮತ್ತು ಬಿಜೆಪಿ ದೋಸ್ತಿ ಪಕ್ಷ ಜೆಡಿಎಸ್ನ ಮುಖಂಡರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪೂಜೆ ಮಾಡಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರಾದ ರಾಜು, ವೇಣು ಮತ್ತು ನಂಜುಂಡಸ್ವಾಮಿ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪೂಜೆ ಮಾಡಿಸಿ 1001 ತೆಂಗಿನಕಾಯಿಯನ್ನು ಹೊಡೆದ್ರು.
ಇನ್ನೊಂದ್ ಕಡೆ ಜೆಡಿಎಸ್ ಪಕ್ಷದ ಎಕ್ಸ್ ಖಾತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅನ್ನೋ ಪೋಸ್ಟ್ ಅನ್ನ ಹಂಚಿಕೊಂಡು ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿದೆ. ಗುಂಡಿ ಮುಚ್ಚೋದಾಗಿ ಡೆಡ್ಲೈನ್ ಕೊಟ್ಟು ಮಾತು ತಪ್ಪಿದ ಶೂರ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಮೂಲಸೌಕರ್ಯ ಕಲ್ಪಿಸದ ಸುಳ್ಳುಗಾರ, ಗಾರ್ಡನ್ ಸಿಟಿಯನ್ನ ಗಾರ್ಬೇಜ್ ಸಿಟಿ ಮಾಡಿರುವ ವಚನ ಭ್ರಷ್ಟ, ಮಾತು ತಪ್ಪಿರುವ ತಪ್ಪುತ್ತಲಿರುವ ನಿಮ್ಮನ್ನ ಏನನ್ಬೇಕು ಅಂತ ಪ್ರಶ್ನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.